ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಭಯ ಆಗುತ್ತೆ ಫ್ರೆಂಡ್ಸ್ ಕೊಬ್ಬರಿ ತುರಿಯೋಕ್ಕೆ. ಯಾಕಂದ್ರೆ ದೇವ್ರ ಮನೆ ನೋಡಿ ಯಾವಾಗಲೂ ಬಾಗಿಲು ಮುಚ್ಚಿಬಿಟ್ಟಿರ್ತೀವಿ ಪೂಜೆ ಎಲ್ಲ. ನಾನು ಊಟ ಮಾಡ್ಬೇಡ, ಆಮೇಲೆ ಮಗು ಇದ್ರೆ ನಾನು ನೋಡ್ಕೊಬೋದು. ಸೊ ಡಿಸ್ಟರ್ಬ್ ಮಾಡಲ್ಲ ನಾನು ಇವಾಗ. ಬಾಬಾವ್ ಫೋನ್ ಬೇಕು ನಿಂಗೆ? ನನ್ನ ಮಗಳಿಗೆ ಸೈಕಲ್ ಬೇಕಂತ ಫ್ರೆಂಡ್ಸ್. ಶೂಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂದರೆ ಬರ್ತಾ ಇಲ್ಲ. ಚಳಿಗಾಲ ಬಂತು ಅಂದರೆ ಅಷ್ಟೇ, ನಾನು ಬಾನಂತಿ ಥರನೇ ಇರಬೇಕು ಆ ಟೈಮಲ್ಲಿ. ಸಮೋಸ ತಿನ್ನಬೇಕು ಅನಿಸ್ತು ಅಂತ ಕೇಳಿದ್ದಕ್ಕೆ ಸೊರ ಅಂತಿದೆ. ನಡೀರಿ ಹೋಗ್ಲಿ ಆಸ್ಪತ್ರೆಗಾದ್ರೂ ನಡೀರಿ, ನೀವು ಹಿಂಗೆ ಸೊರ ಅನ್ನೋದು ಕೇಳೋಕ್ಕಾಗ್ತಾ ಇಲ್ಲ ನೋಡಕ್ಕೆ. ಅದಕ್ಕೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಕಾಯ್ತಿರೋದು ನಾನು. ನನ್ನ ಹಸ್ಬೆಂಡ್ ಎಷ್ಟು ಮೋಸ ಫ್ರೆಂಡ್ಸ್, ವೀಡಿಯೋಗೆ ಬರೋದೇ ಇಲ್ಲ ಫ್ರೆಂಡ್ಸ್. ಮಗಳು ಕಾರಲ್ಲಿ ಇರು ಅಂದರೆ ಜೀವನ ಪೂರ್ತಿ ಅಲ್ಲೇ ಇದ್ಬಿಡ್ತಾಳೆ ಫ್ರೆಂಡ್ಸ್. ನಾಯಿ ಚೈನ್ ಅನ್ಕೊಂಡ್ಬಿಟ್ಟವಳೆ, ಯಾವಾಗಲೂ ಇದನ್ನೇ ಯಾಕೆ ಕೇಳಿತಾ ಇರ್ತಾಳೆ. ಇಲ್ಲ ಎತ್ಕೊಂಬರಲ್ಲ ನಾನು, ಹಾಂ ಶಕ್ತಿಮಂತರ ಎತ್ಕೊಂಡ್ಬರ್ತೀನಿ. ತಿನ್ನು ಕಚ್ಚ. ಏನಂದ್ರೆ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಅಮಾವಾಸ್ಯೆ ದಿವಸ ಯಾವುದೋ ಒಳ್ಳೆ ಕೆಲಸ ಮಾಡಬಾರ್ದು ಫ್ರೆಂಡ್ಸ್. ಕೇಕ್ ಸಮೋಸ ಎರಡು ಸೂಪರ್ ಆಗಿತ್ತು ಫ್ರೆಂಡ್ಸ್. ಮೊಬೈಲ್ ತೊಗೊಂಬರೋಣ ಹಂಗೆ ವೀಡಿಯೋ ಮಾಡೋಣ ಅಂತ ಮೊಬೈಲ್ ತಗೋಷ್ಟೊತ್ತಲ್ಲಿ ಹಿಂಗಾಗಿ. ಹಾಗೆ ರಾತ್ರಿ ಊಟಕ್ಕೆ ಸೌತೆಕಾಯಿ ಬೂವ ತಿನ್ನೆ, ಅನ್ನ ಒಂಚೂರು ತಿಂದು ಅಷ್ಟೇ, ಆಮೇಲೆ ಏನೂ ತಿನ್ನಕ್ಕೆ ಹೋಗಲಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್. ಇವತ್ತು ಫ್ರೈಡೇ ಮಧ್ಯಾಹ್ನ 1 ಗಂಟೆ ಮೇಲೆ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡಬೇಕು. ಸೊ ಪಾಪು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಲ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡ್ಗಂತೂ ಇನ್ನೂ ಜಾಸ್ತಿ ಆಗಿದೆ, ಒಂದು ಸ್ವಲ್ಪ ತಲೆನೋವು ಮತ್ತು ನೆಗಡಿ ಜ್ವರ ಎಲ್ಲ ಜಾಸ್ತಿ ಆಗಿದೆ. ಮಾತ್ರೆ ಹಾಕ್ಕೊಂಡು ಇವಾಗ ಮಲ್ಕೊಂಡಿದ್ದಾರೆ. ನನ್ನ ಮಗಳನ್ನ ಓಡಾಡಿಸಿ ಇವಾಗ ಅವಳನ್ನು ಮಲಗಿಸಿದ್ದೀನಿ ಫ್ರೆಂಡ್ಸ್. ಫ್ರೈಡೇ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಇದು ನೆನ್ನೆ ರಾತ್ರಿದ ಅನ್ನ ಮತ್ತು ಸೊಪ್ಪು ಸಾಂಬಾರು ನೋಡಿ, ಹಾಗೆ ಇಷ್ಟೊಂದು ಉಳಿದ್ಬಿಟ್ಟಿದೆ. ಇದನ್ನ ಹೊರಗಡೆ ನಾಯಿಗೆ ಹಾಕಬೇಕು. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಸೊ ಅದು ಒಂದು ಸ್ವಲ್ಪ ಉಳಿದಿದೆ. ಇದಾದಮೇಲೆ ಅನ್ನ ರೆಡಿಯಾಗಿಬಿಟ್ಟಿದೆ. ಈಗ ಸಾಂಬಾರು ಒಂದು ಮಾಡ್ಕೊಂಬಿಟ್ರೆ ಆಯಿತು. ನೋಡಿ ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಕಡಲೆಕಾಯಿ ಇತ್ತಲ್ಲ, ಸೊ ಅದು ಕಡಲೆಬೀಜ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಕೊಬ್ಬರಿ ತುರಿಯೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ತುರಿಯೋಕ್ಕೆ ಕೂತ್ಕೊಂಡಿದ್ದೀನಿ. ಭಯ ಆಗುತ್ತೆ ಫ್ರೆಂಡ್ಸ್ ಕೊಬ್ಬರಿ ತುರಿಯೋಕ್ಕೆ, ಯಾಕಂದರೆ ಮೊನ್ನೆ ಕೈಗೆ ಗಾಯ ಮಾಡ್ಕೊಂಡಿದ್ನಲ್ಲ, ಸೊ ಅದು ನೋಡಿ ಭಯ ಆಗೋಯ್ತು. ಆಮೇಲೆ ವಿಡಿಯೋದಲ್ಲಿ ನೋಡಿದೆ, ನಾನು ಬರ್ತಾಯಿದ್ದೀನಿ, ನಾನು ಕೊಬ್ಬರಿ ತುರಿತಾರದು ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕ್ಯಾಮ್ರಾ ಸೆಟ್ ಮಾಡಿಕೊಂಡೆ. ನೋಡಿ ನಾನು ಯಾವಾಗಲೂ ಮನೇಲಿ ಹಿಂಗೆ ಫ್ರೆಂಡ್ಸ್ ಕೆಲಸಗಳು ಮಾಡೋದು, ಹಿಂಗೆ ಕೂತ್ಕೊಂಡು ನನಗೆ ಕಂಫರ್ಟಬಲಾಗಿ ಕೂತ್ಕೊಂಡು ನಾನು ಕೆಲಸಗಳು ಮಾಡೋದು. ಸೊ ನೋಡಿ ನನಗೆ ನಿಜವಾಗ್ಲೂ ಸರಿಯಾಗಿ ಕೊಬ್ಬರಿ ತುರಿಯೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಈಗ ಒಂದು ಕೊಬ್ಬರಿ ತುರಿದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಫ್ರೆಂಡ್ಸ್, ನಾವು ಅಮಾವಾಸ್ಯೆ ಇದ್ದಾಗ ಒಂದು ಸ್ವಲ್ಪ ಕೆಲವು ಕೆಲಸಗಳನ್ನೆಲ್ಲ ಮಾಡಲ್ಲ. ಅದು ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಕೊಬ್ಬರಿ ತುರ್ಕೊಂಡೆ ಇಷ್ಟು. ಈಗ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋಂತಹ ಬೇಳೆ ತರಕಾರಿ ಎಲ್ಲ ಹಾಕ್ಕೊಂಡು ಹುಣಸೆನೂ ನೆನ್ನೆ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ರಾತ್ರಿಗೂ ಬೇಕಲ್ವಾ, ಅದಕ್ಕೆ. ಈಗ ನೋಡಿ ಕೊಬ್ಬರಿ, ಸೊ ತುರಿದಿರೋಂಥ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ಟೆ. ಸೊ ಸಾಂಬಾರು ರೆಡಿ ಆಗೋಯ್ತು. ಅನ್ನ ಸಾಂಬಾರು ಮಾಡಿಬಿಟ್ಟು ಬಂದುಬಿಟ್ಟೆ. ಇನ್ನೇನು ಊಟ ಮಾಡೋದೆ ಮಧ್ಯಾಹ್ನ 1:15ಗೆಲ್ಲ ಇವತ್ತು ಅಡುಗೆ ಆಗಿಬಿಟ್ಟಿದೆ. ದೇವ್ರ ಮನೆ ನೋಡಿ ಯಾವಾಗಲೂ ಬಾಗಿಲು ಮುಚ್ಚಿಬಿಟ್ಟಿರ್ತೀವಿ ಪೂಜೆ ಆಗಿ ಒಂದು ಸ್ವಲ್ಪದಿಗೆ. ಇಲ್ಲಾಂತಂದರೆ ನನ್ನ ಮಗಳು ಒಳಗಡೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮನೆಲ್ಲ ಮೈಗೆಲ್ಲ ಬಳ್ಕೊಂಡು ಒಂದು ಗತಿ ಮಾಡಿಬಿಡ್ತಾಳೆ. ಅದಕ್ಕೆ ಯಾವಾಗಲೂ ನಾವು ದೇವ್ರ ಮನೆ ಬಾಗಿಲು ಮುಚ್ಚಿಬಿಡ್ತೀವಿ. ಪೂಜೆ ಆಗಿದ ತಕ್ಷಣ ಮುಚ್ಚಲ್ಲ, ಪೂಜೆ ಆಗಿದ ತಕ್ಷಣ ಮುಚ್ಚಬಾರ್ದು. ಒಂದು ಸ್ವಲ್ಪ ಬಿಟ್ಟು ಆದಮೇಲೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಹಾಗೆ ಫ್ರೆಂಡ್ಸ್, ಈ ನಡುವೆ ನನಗೆ ದೇವ್ರ ಮನೆಯಲ್ಲಿ ಕಳೆನೇ ಇಲ್ಲ ಅನ್ನಿಸ್ತಾ ಇದೆ. ಯಾಕಂತಂದರೆ ನಾಗಪ್ಪ ಇಲ್ವಲ್ಲ, ಇಷ್ಟು ದಿವಸ ನಾಗಪ್ಪಗೆ ಪೂಜೆ ಮಾಡ್ತಾ ಇದ್ದಿತ್ತು. ಇವಾಗ ತಕ್ಷಣ ಅದು ಪ್ರೆಸೆನ್ಸ್ ಇಲ್ಲದೆ ಇರೋದಕ್ಕೆ ಒಂಥರ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಮಧ್ಯದಲ್ಲಿ ನಾಗಪ್ಪ ಇಡೋ ಜಾಗದಲ್ಲಿ ಶಿವಲಿಂಗ ಮೇಲೆ ಒಂದು ನಾಗಪ್ಪದ ಇದೆ, ಅದನ್ನ ಇಟ್ಟಿದ್ದೀನಿ. ಇವತ್ತು ಅದನ್ನಿಟ್ಟು ಪೂಜೆ ಮಾಡಿದ್ದೀನಿ. ಏನೋ ಒಂಥರ ಬೇಜಾರಾಗ್ತಾಯಿದೆ ನಾಗಪ್ಪ ಮನೆಯಿಂದ ಹೋಗಿರೋದಕ್ಕೆ. ಹೋಗ್ತಾ ಇರಬೇಕು ನಾವು ಅವಾಗವಾಗ. ಷಷ್ಠಿ ದಿವಸ ಎಲ್ಲ ಹೋಗಿ ನಾಗರಕಟ್ಟೆಗೆ ಹೋಗಿ ಪೂಜೆ ಎಲ್ಲ ಮಾಡಿದ್ರೆ ಒಳ್ಳೆಯದು. ಬಟ್ ನೋಡೋಣ, ಷಷ್ಠಿ ದಿವಸ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಟೈಮ್ ಇನ್ನೂ 1:15. ಅಪ್ಪ ಮಗಳಿಬ್ಬರು ಮಲಗಿದ್ದಾರೆ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಅವ್ರನ್ನ ನೆಪ್ಸಿಲ್ಲ. ನಾನು ಊಟ ಮಾಡಿಬಿಡೋಣ, ಆಮೇಲೆ ಮಗು ಇದ್ದರೆ ನಾನು ನೋಡ್ಕೊಬೋದು. ನನ್ನ ಹಸ್ಬೆಂಡ್ಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ಅಂತ ನಾನು ಊಟ ಮಾಡ್ಕೊತಾ ಇದ್ದೀನಿ.
ನೋಡ್ಬೋದು. ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ. ಸೊ ಡಿಸ್ಟರ್ಬ್ ಮಾಡಲ್ಲ ನಾನು ಇವಾಗ. ಬಾ ಜುಟ್ಟಾಕ್ತೀನಿ, ಬಾ ಜುಟ್ಟಾಕ್ತೀನಿ, ಬಾ. ಬೀಳ್ತೀಯಮ್ಮ, ಬೀಳಲ್ಲ ನೀನು. ಏನದು ಬಾವು ಬಾವು, ಕರಿ ಬಾವುನ, ಬಾವು ಕರಿಮ್ಮ ಬಾಬುನ. ಅಯ್ಯೋ ಓಡೋಯ್ತು ನೋಡು ಬಾಬು, ಓಡೋಯ್ತು ಬಾಬು ನಿಂಗೆ ಕಿರ್ಚಿದ್ದಕ್ಕೆ. ಕರಿ ಹೆಂಗೆ ಬಾಬುನ ಕರಿಯೋದು? ಅಲ್ಲಿ ಹೋಗ್ತಾ ಇದೆಯಾ? ಕರಿ ಬಾಬಾನ್. ವೆರಿ ಗುಡ್. ಬಾ ಜಡೆ ಹಾಕ್ಸ್ಕೊ, ಬಾ. ಓಯ್ ಜಡೆ ಹಾಕ್ಸ್ಕೊ. ಚಪಾಲಿ ಚಪಾಲಿ. ಓನ್ ಬೇಕು ನಿಂಗೆ? ನನ್ನ ಮಗಳಿಗೆ ಸೈಕಲ್ ಬೇಕಂತೆ ಫ್ರೆಂಡ್ಸ್. ನಿಂಗೆ ಓಡ್ಸಕ್ ಬರಲ್ಲ, ಬಿದ್ದೋಗ್ತೀಯ. ಏನ್ ಬೇಕು? ಏನ್ ಬೇಕು? ಸೈಕಲ್ ಬೇಕಾ? ನಿಮ್ಮ ಅಪ್ಪನ ಕೇಳಿ ಕೊಡ್ಸ್ಕೊಡ್ತಾರೆ. ಬಿದ್ದೋಗ್ತೀಯ, ನಿಂಗೆ ಕಲದು ಬೇಕು. ನಾನು ನೀಟಾಗಿ ಕಲ್ತ್ಕೊ ಕೊಡಿಸ್ತೀನಿ. ಹೇಳಮ್ಮ, ಬೇಕು. ಕರೆಕ್ಟಾಗಿ ಹೇಳಿದ್ಲಲ್ಲ, ಬೇಕು ಅಂತ ಬೇಕು ನಮ್ಮ. ಕರೆಕ್ಟಾಗಿ ಬೇಕು, ಕರೆಕ್ಟಾಗಿ ಹೇಳಿದ್, ಕರೆಕ್ಟಾಗಿ ಹೇಳಿದ್ಲ ಫ್ರೆಂಡ್ಸ್. ಇವಾಗ ನೀರು ತರೋಕೆ ಹೋಗ್ತಾ ಇದ್ದೀವಿ. ಹರ್ಷುಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂದರೆ ಬರ್ತಾಯಿಲ್ಲ. ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಇದ್ದಾರೆ. ಸಂಜೆ ಆಯಿತು ಫ್ರೆಂಡ್ಸ್. ಇವಾಗ ಇನ್ನು ಎಲ್ಲರಿಗೂ ಚಳಿ ಜ್ವರಗಳು ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಕೆಗಾಲ ಹೋಯ್ತಲ್ವಾ. ಸೊ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು ಇನ್ಮೇಲೆ. ನನಗೆ ಶುರು ಆಗುತ್ತೆ ಇನ್ನು ಬ್ರೀತಿಂಗ್ ಪ್ರಾಬ್ಲಮ್ಮು. ಚಳಿಗಾಲ ಬಂತು ಅಂದರೆ ಅಷ್ಟೇ, ನಾನು ಬಾಣಂತಿ ಥರನೇ ಇರಬೇಕು ಆ ಟೈಮಲ್ಲಿ. ಸೊ ನೀರು ತರಬೇಕು ಫ್ರೆಂಡ್ಸ್. ಮಳೆ ಬರೋಂಗಿದೆ, ಮೋಡಗಳೆಲ್ಲ ಹಾಗೆ ಕಪ್ಪು ಕಾಣ್ತಿದ್ದಾವೆ, ಆಕಾಶ ಫುಲ್ಲು ಮೋಡಗಳಿದ್ದಾವೆ. ಸೊ ಮಳೆ ಬರುತ್ತೆ ಅನಿಸುತ್ತೆ ಇವತ್ತು. ಹಾಗೆ ಫ್ರೆಂಡ್ಸ್, ವ್ಲಾಗ್ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹೆಂಗಿದೆ ನೆಗಡಿ? ಮೂಗಲ್ಲಿ ಡ್ಯಾಮ್ ಓಪನ್ ಆದಂಗಿದೆ, ಬಟ್ ಒಂದು ತಿಂಗಳಾಗಿದೆ. ಯಾವ ಡ್ಯಾಮು? ಹೆಸ್ರೇನಾದರೂ ಇದೆಯಾ ಡ್ಯಾಮ್ಗೆ? ಒಂದು ಕಡೆನೂ ಎರಡು ಕಡೆನೂ ಡ್ಯಾಮ್ ಓಪನ್ ಆಗಿರೋದು? ಒಂದು ಓಪನ್ ಆಗಿದೆ, ಒಂದು ನಿರಾಳವಾಗಿ ಹೋಗ್ತದೆ, ಒಂದು ಬ್ಲಾಕ್ ಆಗುತ್ತೆ. ಫ್ರೆಂಡ್ಸ್, ಡೈಲಿ ಹಾಲು ಮೊಸರು ತೊಗೊಳಕ್ಕೆ ನಂದಿನಿ ಮಿಲ್ಕ್ ಸ್ಟೋರ್ ಹತ್ರ ಬರ್ತಿರ್ತೀವಿ. ಆಕೆ ಬೇಕ್ರಿಯಲ್ಲಿ ಏನಾದರೂ ತೊಗೊಳ್ಳೋಣ, ನನಗೆ ಸಮೋಸ ತಿನ್ನಬೇಕು ಅನಿಸ್ತು ಅಂತ ಕೇಳಿದ್ದಕ್ಕೆ ನನ್ನ ಹಸ್ಬೆಂಡು ಬೇಕ್ರಿಗೆ ಹೋಗಿ ಸಮೋಸ ಮತ್ತು ಕೇಕು ತೊಗೊಂಡು ಬರ್ತಾಯಿದ್ದಾರೆ. ಇವಳು ಇಲ್ಲಿಂದನೇ ಕೂತ್ಕೊಂಡು ಲಾಲಿಪಾಪ್ ಅಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಆಮೇಲೆ ನೀರು ತೊಗೊಂಡು ಬಂದ್ವಿ. ಸೊ ನೋಡಿ, ನೀರು ಕೂಡ ಹಿಡ್ಕೊಂಡ್ಬಂದ್ವಿ. ಏನ್ರಿ ಆಯಿತು? ಹೂ ಅಂತೀರಲ್ಲ. ನನ್ನ ಹಸ್ಬೆಂಡ್ಗೆ ಎಲ್ಲ ಕಡೆ ಹಿಡ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಹಿಡ್ಕೊಂಬಿಟ್ಟೈತೆ, ಸೊರ ಅಂತಿದೆ. ನಡೀರಿ ಹೋಗ್ಲಿ, ಆಸ್ಪತ್ರೆಗಾದ್ರೂ ನಡೀರಿ. ನೀವು ಹಿಂಗೆ ಸೊರ ಅನ್ನೋದು ಕೇಳೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾಯಿಲ್ಲ ನಿಮ್ಮ ಬಾಧೆ. ಒಂದು ಇಂಜೆಕ್ಷನ್ ಚುಚ್ಚಿದ್ರೆ ಸರಿ ಹೋಗುತ್ತೆ. ಐ ಹೇಟ್ ಇಂಜೆಕ್ಷನ್ಸ್. ಅದಕ್ಕೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಕಾಯ್ತಿರೋದು ನಾನು. ಹಾಗಾದ್ರೆ ಐ ಲವ್ ಇಂಜೆಕ್ಷನ್ಸ್. ನೀವು ಲವ್ ಮಾಡ್ತೀರಲ್ಲ ಸರಿ ಬಿಡಿ, ಇಂಜೆಕ್ಷನ್ ಕೊಡಿಸ್ತೀನಿ. ಏನೋ ಪಾಪ ಇಷ್ಟಪಡಲ್ಲ ಅನ್ಕೊಂಡು ಬೇಡ ಅನ್ಕೊಂಡಿದ್ದೆ. ಐ ಹೇಟ್ ಐತೆ. ಏಟ್ ಅಂದಮೇಲೆ ತಗೊಂಡೇಬೇಕು. ನೋಡೋಣ, ಇವತ್ತೊಂದಿನ ಮಾತ್ರೆ ಹಾಕೊಂಡು. ಮಾತ್ರೆಗಳಿಗೆಲ್ಲ ಹೋಗುತ್ತಾ ಫ್ರೆಂಡ್ಸ್? ಇಂಥ ನೆಗಡಿ ಜ್ವರ ಎಲ್ಲ ಇವಾಗ ಈ ನಡುವೆ ಬರೋವಂಥದ್ದು ಒಬ್ಬರಿಂದ ಒಬ್ರಿಗೆ ಬರುತ್ತೆ. ಇವ್ರ ತಮ್ಮಗೆ ಬಂದಿತ್ತು, ಆಮೇಲೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಷ್ಟೇ. ನೆಕ್ಸ್ಟ್ ಇವ್ರಿಗೆ ಬಂದೈತೆ, ಇವರಿಂದ ಇನ್ನು ನಮಗೆನಾ ನೆಕ್ಸ್ಟು ಅಕ್ಷಿ. ಸದ್ಯ ಇನ್ನೂ ಒಂದ್ಸರಿ ಅಕ್ಷಿ ಅಂದಿಲ್ಲ. ಬೇಡ ಫ್ರೆಂಡ್ಸ್, ಇವಾಗಲೇ ತಲೆನೋವು ಜೊತೆ ಅದೊಂದು ಬಂದುಬಿಟ್ರೆ ಕಷ್ಟ. ಬೇಡ ನಾವು ಬಂದರೆ ಆಮೇಲೆ ಪಾಪುಗೂ ಹೋಗ್ಬೇಕು. ಬೇಡಪ್ಪ, ಬೇಡ. ಫಸ್ಟು ನೀವು ಆಸ್ಪತ್ರೆಗೆ ನಡೀರಿ. ಹಾಸ್ಪಿಟ್ಲಿಗೆ ಹೋಗೋದು ಮುಖ್ಯ, ಯಾವುದನ್ನು ಇಗ್ನೋರ್ ಮಾಡಬಾರ್ದು, ಗೊತ್ತಾ?
ಸೊ ಫ್ರೆಂಡ್ಸ್ ಇವಾಗ ನೀರು ತಗೊಂಡು ಬೇಕ್ರಿಗೆ ಹೋಗಿ ನೀರು ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬೇಕರಿಗೆ ಹೋಗಿ ನೀರು ತಗೊಂಡಿಲ್ಲ, ಬೇಕರಿ ಬೇರೆ ಐಟಮ್ ತಗೊಂಡು ಮತ್ತೆ ಡೈರಿ ಬಂದು ನೀರು ತಗೊಂಡಿದ್ವಿ. ಅವ್ರಿಗೆ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗಲ್ಲ ನಾನು ಹೇಳೋದು. ಫ್ರೆಂಡ್ಸ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ತಾನೆ? ನನ್ನ ಹಸ್ಬೆಂಡ್ಗೆ ಏನು ಅರ್ಥ ಆಗಲ್ಲ ಫ್ರೆಂಡ್ಸ್. ಆಯ್ತು, ಬೇಕರಿಗೆ ಹೋಗ್ಬಿಟ್ಟು ನೀರು ತಗೊಂಡು ಬೇಕ್ರಿಗೆ ಹೋಗಿ ಆಮೇಲೆ ನೀರು ತಗೊಂಡು ಆಮೇಲೆ ಇಲ್ಲಿ ಇದು ಡೈರಿ ಹತ್ರಕ್ಕೆ ಬಂದು ಇಲ್ಲಿ ಬೇಕರಿ ಐಟಮ್ ತಗೊಂಡು ಆಮೇಲೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಎಷ್ಟು ಮೋಸ ಫ್ರೆಂಡ್ಸ್. ವಿಡಿಯೋಗೆ ಬರೋದೇ ಇಲ್ಲ ಫ್ರೆಂಡ್ಸ್. ವ್ಲಾಗ್ ಮಾಡೋಣ ಅಂತಂದ್ರೆ ಯಾಕ್ರಿ ಬರಲ್ಲ? ಡೋಂಟ್ ಲೈಕ್. ಡೋಂಟ್ ಲೈಕ್ ಅಂತ. ಡೋಂಟ್ ಲೈಕ್ ಬಂದರೆ ಹೀರೋ ಆಗೋಗ್ಬಿಡ್ತಾರೆ. ಅದಕ್ಕೆ ಬರ್ತಿಲ್ಲ. ಅದಂತೆ. ಮನೆ ಬಂತು ನಡಿಮ್ಮ, ನಡಿ 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 ಮನೆಗೆ ಹೋಗೋಣ ಬೇಡವಾ? ನನ್ನ ಮಗಳು ಕಾರಲ್ಲಿ ಇರು ಅಂದರೆ ಜೀವನ ಪೂರ್ತಿ ಅಲ್ಲೇ ಇದ್ಬಿಡ್ತಾಳೆ ಫ್ರೆಂಡ್ಸ್. ಇವಳೇನು ನಂದೇನು ಇದು ಕತ್ತಿಗೆ ಹಾಕ್ಕೊಂಡಿರೋ ಚೈನ್ ನಾಯಿ ಚೈನ್ ಅನ್ಕೊಂಡ್ಬಿಟ್ಟವಳೇನು. ಯಾವಾಗಲೂ ಇದನ್ನೇ ಹಾಕಿ ಎಳಿತಾ ಇರ್ತಾಳೆ. ಇಲ್ಲಿಗೆ ಹೋಗುತ್ತೆ ಅವಳ ಕೈ. ಯಾವಾಗ ಗೋಲ್ಡ್ ಚೈನ್ ಕಿತ್ತಾಕ್ಬಿಡ್ತಾಳೆ. ಎತ್ಕೊಂಬರಕ್ಕಾಗುತ್ತಾ? ಇಲ್ಲ ಎತ್ಕೊಂಬರಲ್ಲ ನಾನು. ಶಕ್ತಿಮಾನ್ ಥರ ಎತ್ಕೊಂಡ್ಬರ್ತೀನಿ. ತಿನ್ನು ಕಚ್ಚೆ. ಫ್ರೆಂಡ್ಸ್ ಬಿಸಿ ಬಿಸಿ ಸಮೋಸ ಮತ್ತು ಐಸ್ ಕೇಕ್ ಸೂಪರ್ ಕಾಂಬಿನೇಷನು, ಚೆನ್ನಾಗಿತ್ತು. ನನ್ನ ಪಾಪಗೂ ಒಂದು ಚೂರು ತಿನ್ನಿಸ್ತಾ ಇದ್ದೀನಿ, ಹಾಗೆ ನಾನು ಕೂಡ ತಿಂತಾಯಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಸಮೋಸ ಕೇಕು ಎರಡು ಒಟ್ಟಿಗೆ ತಿಂತಾಯಿದ್ದೀನಿ. ಯಪ್ಪ ಆ ಕೇಕು ಒಂದು ಸ್ವಲ್ಪ ತುಂಬ ಸ್ವೀಟು ಒಗ್ರೊಗ್ರು ಅನಿಸ್ಬಿಡುತ್ತೆ ಫ್ರೆಂಡ್ಸ್. ನನಗೆ ಇಷ್ಟ ಆಗಲಿಲ್ಲ. ನನ್ನ ಮಗಳು ಮಾತ್ರ ಆ ಕ್ರೀಮು ಆ ಕೇಕು ಎಲ್ಲ ಜಾಸ್ತಿನೇ ತಿಂತಾಯಿದ್ಲು. ಬೇಡ ಬೇಡ ಅಂದರೂ ತಿಂತಾಯಿದ್ಲು. ನಾವು ದಿನ ಏನು ಕೊಡಿಸಲ್ಲ, ಯಾವಾಗೋ ಒಂದು ಸರಿ ಕೊಡಿಸೋದು. ಸರಿ ಅಂತ ಅಂದ್ಬಿಟ್ಟು ತಿನ್ನಲಿ ಅಂತ ಅಂದ್ಬಿಟ್ಟು ಅಲ್ಲಿಗೂ ಸ್ವಲ್ಪನೇ ತಿನ್ನಿಸ್ದೆ. ನಾನೇನು ಜಾಸ್ತಿ ಖಾಲಿ ಮಾಡಿಬಿಟ್ಟೆ. ಇನ್ನು ಹಂಗೆ ನಾನು ಉಳಿಸಿದ್ರೆ ಅವಳು ಖಾಲಿ ಮಾಡಿಬಿಡ್ತಾಳೆ. ಅವಳು ಖಾಲಿ ಮಾಡೋದಕ್ಕೆಲ್ಲ ಏನೂ ಇಲ್ಲ, ಏನಾದರೂ ಮತ್ತೆ ಗಂಟ್ಲು ಕಟ್ಟಿದ್ರೆ ಅಂತ ಕಷ್ಟ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಫ್ರೆಂಡ್ಸ್ ನಾವು ಅಮಾವಾಸ್ಯೆ ದಿವಸ ಕೆಲವೊಂದು ವಿಷಯಗಳು ಮಾಡಲ್ಲ. ನಾವು ಕೆಲವೊಂದು ಕೆಲಸಗಳು ಮಾಡಲ್ಲ. ಅದೇನಂದರೆ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಅಮಾವಾಸ್ಯೆ ದಿವಸ ಯಾವುದೋ ಒಳ್ಳೆ ಕೆಲಸ ಮಾಡಬಾರ್ದು, ಹೊರಗಡೆ ತುಂಬ ಲಾಂಗ್ ಟ್ರಿಪ್ಗೆಲ್ಲೂ ಹೋಗಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಮೂರು ದಾರಿಗಳೆಲ್ಲ ಹೆಚ್ಚಾಗಿ ಓಡಾಡಬಾರ್ದು. 6 ಗಂಟೆ ಅಷ್ಟೊತ್ತಲ್ಲೆಲ್ಲ ಮನೆ ಒಳಗಡೆ ಬರಬೇಕು. ಮೇಲ್ಗಡೆ ಎಲ್ಲ ಮಗುನ ಎತ್ಕೊಂಡು ಇಲ್ಲ ನಾನೊಬ್ಬಳೇ ಓಡಾಡೋದು ಮಾಡೋದು ಅದೆಲ್ಲ ಮಾಡಬಾರ್ದು. ಆಗ ಜಾಸ್ತಿ ಮರಗಳ ಹತ್ರ ಎಲ್ಲ ಇರಬಾರ್ದು. ಈ ರೀತಿ ಎಲ್ಲ ಜಾಸ್ತಿ ಹೇಳ್ತಾರೆ ಅಪ್ಪ. ಒಂದು ಸ್ವಲ್ಪ ಅಮಾವಾಸ್ಯೆ ದಿವಸ ಮನೇಲೇ ಕರೆಕ್ಟಾಗಿರೋ ಅಂತ ಅವ್ರ ಅನುಭವ ಅವ್ರು ಹೇಳ್ತಾರೆ. ಫ್ರೆಂಡ್ಸ್ ಕೇಕ್ ಸಮೋಸ ಎರಡು ಸೂಪರಾಗಿತ್ತು ಫ್ರೆಂಡ್ಸ್. ನನ್ನ ಮಗಳು ನೋಡಿ ಕಡೆ ತಿಂತಾಯಿದ್ದಾಳೆ. ಬೇಡ ಅಷ್ಟು ತಿನ್ನಬೇಡ ಸಾಕು ಅಂತಂದ್ರು ಕೇಳ್ತಾ ಇಲ್ಲ, ತಿಂತಾನೆ ಇದ್ದಾಳೆ ಅವಳು. ಸಾಕು ಕ್ರೀಮ್ ತಿಂದಿದ್ದು ಗಂಟ್ಲು ಕಟ್ಟತ್ತೆ, ಸಾಕಿನ ಕೊಡಿಲಿ. ಫ್ರೆಂಡ್ಸ್ ಟೀ ಮಾಡ್ತಾಯಿದ್ದೆ. ಮೊಬೈಲ್ ತೊಗೊಂಬರೋಣ ಹಂಗೆ ವಿಡಿಯೋ ಮಾಡೋಣ ಅಂತ ಮೊಬೈಲ್ ತರೋಷ್ಟೊತ್ತಲ್ಲಿ ಹಿಂಗಾಗಿದೆ. ನನ್ನ ಹಸ್ಬೆಂಡ್ ನೋಡಿದ್ರೆ ಬೈತಾರೆ ಫ್ರೆಂಡ್ಸ್. ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀನಿ ಅಷ್ಟೊತ್ತಲ್ಲಿ ಹಿಂಗಾಗಿದೆ. ಸದ್ಯ ಬಂದಿದ್ದ ತಕ್ಷಣ ಆಫ್ ಮಾಡಿದೆ, ಇಲ್ಲಂದಿದ್ರೆ ಹಿಂಗೆ ಹರ್ಕೊಂಡು ಹೋಗ್ಬಿಟ್ಟಿರೋದು. ಎಷ್ಟೊಂದು ಚೆಲ್ಲ ಹೋಗ್ತಾ ಇತ್ತು. ಏನು ಮಾಡೋದು, ಒಂದು ಕಪ್ ವೇಸ್ಟ್ ಆಗೋಯ್ತಲ್ಲ. ಸುಮ್ಮನೆ ಇರಬೇಕಾಗಿತ್ತು ನಾನು. ನೋಡಿ ಫ್ರೆಂಡ್ಸ್ ಅಡುಗೆ ಮನೇಲಿ ಎಂಥ ಅನಾಹುತ ಆಗಿದೆ. ಅದು ಅಮಾವಾಸ್ಯೆ ದಿವಸನೇ ಈ ಥರ ಅನಾಹುತ ಆಗಬೇಕಾ? ಅಯ್ಯೋ ದೇವರೇ. ಸೈಡ್ ಬರ್ರಿ ತಗೋಪ್ಪ. ನಿಧಾನ ಬಿಸಿದ್ಯಾ? ಬಿಸಿನಾ?
ಫ್ರೆಂಡ್ಸ್ ಇವಾಗ ಟೈಮ್ ಒಂದು 7 ಆಗ್ತಾ ಬಂತು. ಇವಾಗ ಅನ್ನ ಹಚ್ಕೊಟ್ಟಿದ್ದಾರೆ. ಹಾಗೆ ರಾತ್ರಿ ಊಟಕ್ಕೆ ಸೌತೆಕಾಯಿ ಕೂಡ ಹಚ್ಚಿದ್ದಾರೆ ನನ್ನ ಹಸ್ಬೆಂಡು. ಟೇಸ್ಟ್ ಇಟ್ಕೊಳ್ಳಿ, ಸಿರಪ್ ಹಾಕಿ ಬಿಡ್ರಿ ಮತ್ತೆ ಮಾಡ್ಕೊ. ಕೂದಲೆಲ್ಲ ಹಿಂದಕ್ಕೆ ಹಾಕೋ ಮುಜ್ಜ. ಹಂಗೆ ಅವಳೆ ತಿಂತಾಳೆ. ತಿನ್ನು, ನಿಂಗೆ ಏನು ಬೇಕೋ ತಿನ್ನು. ಬೂವ ತಿನ್ನ. ಕೆಳಗಡೆ ಕುತ್ಕೋ, ಅಪ್ಪ ಊಟ ಮಾಡಲಿ. ಕೆಳಗಡೆ ಕುತ್ಕೋ ಅಮ್ಮ. ಹಾಂ ಫ್ರೆಂಡ್ಸ್, ಅಪ್ಪ ಮಕ್ಕಳು ಇವಾಗ ಊಟ ಮಾಡಿದ್ರು. ಇವಾಗ ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅಮ್ಮದು ಕೂಡ ಊಟ ಆಯಿತು, ಅಪ್ಪ ಕೂಡ ಊಟ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ತಿನ್ಸೋಕೆ ಹೋದರೆ ಅವಳು ತಿನ್ನಲೇ ಇಲ್ಲ. ಅವಳು ಅನ್ನ ಒಂಚೂರು ತಿಂದು ಅಷ್ಟೇ, ಆಮೇಲೆ ಏನೂ ತಿನ್ನೋಕೆ ಹೋಗಲಿಲ್ಲ. ಅವಳು ಸೌತೆಕಾಯಿ ಅವೆಲ್ಲ ತಿಂದಿದ್ದೆ ಜಾಸ್ತಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಆ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನನ್ನ ಚಾನಲಲ್ಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.